ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ರೇಕ್ಫಾಸ್ಟ್ಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಅಕ್ಕಿ ಹಿಟ್ಟೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿ ಕಲಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಮೊದಲು ನೀರು ಹಾಕೋದು ಬೇಡ. ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮೊದಲೇ ಈರುಳ್ಳಿ ಮತ್ತು ಹಸಿ ತೆಂಗಿನ ತುರಿನಲ್ಲಿ ನೀರಿರುತ್ತಲ್ವಾ, ಅದರಿಂದ ಅದರ ಅಂಶ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ತಟ್ಟು ಅದಕ್ಕೆ ಕಲಿಸ್ಕೊಳ್ತೀನಿ. ಈ ರೀತಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ರೊಟ್ಟಿ ತಟ್ಟಿದ್ದೀನಿ. ಈ ರೊಟ್ಟಿನ ದಪ್ಪಕ್ಕೆ ತಟ್ಟಬೇಕು, ಯಾಕಂದರೆ ಬೆಂದ ಮೇಲೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ. ದಪ್ಪಕ್ಕೆ ತಟ್ಟೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ನಾನು ತೊಗೊಂಡಿದ್ದೆ. ಅದ್ರ ಕ್ವಾಂಟಿಟಿ ಮೇಲೆ ಬೇರೆ ಐಟಮ್ ಎಲ್ಲನೂ ತೊಗೊಂಡಿದ್ದೀನಿ. ಈಗ ಒಂದು ಸೈಡ್ ಬೆಂದಿದೆ ರೊಟ್ಟಿ. ಸ್ವಲ್ಪ ಸೀದೋಗಿದೆ, ಉರಿ ಜಾಸ್ತಿ ಮಾಡಿಬಿಟ್ಟು ನಾನು ಆ ಕಡೆ ಈ ಕಡೆ ಹೋಗ್ಬಿಟ್ಟಿದ್ದೆ. ಸೊ ಒಂದು ಸೈಡು ತಳ ಹತ್ತಿಬಿಟ್ಟಿದೆ, ಅಷ್ಟೇನು ಚೆನ್ನಾಗಿಲ್ಲ. ಇದನ್ನೀಗ ಹೆಂಚು ಕ್ಲೀನ್ ಮಾಡಿಕೊಂಡು ಬೇರೆ ರೊಟ್ಟಿ ಈಗ ಇನ್ನೊಂದು ತಟ್ತಾ ಇದ್ದೀನಿ. ನೋಡಿ, ಈ ರೀತಿ ತಟ್ಕೋಬೇಕು. ದಪ್ಪಕ್ಕೆ ತಟ್ಕೊಂಡು ಕ್ಲೀನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತಲೂ ಮುಚ್ಚಿಟ್ರೆ ಬೆಂದ್ಕೊಳ್ಳುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೋಡಿ, ಈ ರೊಟ್ಟಿ ಚೆನ್ನಾಗಿ ಬೆಂದಿದೆ, ತಳ ಎದ್ದು ಬರ್ತಾ ಇದೆ. ಇದು ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಬಂದಿದೆ. ಮೊದಲನೇ ರೊಟ್ಟಿ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಏನಾಯಿತು, ಸೀದೋಯ್ತು. ಇದು ಚೆನ್ನಾಗಿ ಬಂದಿದೆ, ಒಳ್ಳೆ ಗೋಲ್ಡನ್ ಕಲರಾಗಿ ಮೀಡಿಯಮಾಗಿ ಬೆಂದಿದೆ. ಇದನ್ನು ತೆಗೆದು ಇಟ್ಕೊಳ್ತೀನಿ ನಾನು. ನೋಡಿ, ಈ ಥರ ಎಷ್ಟು ನೀಟಾಗಿ ಒಂದು ಹದವಾಗಿ ಬೆಂದ್ಕೊಂಡಿದೆ. ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಸಾಂಬಾರಲ್ಲೂ ತಿನ್ಬೋದು ಅಥವಾ ಹಾಗೆ ತಿನ್ಬೋದು, ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ಮತ್ತು ಉಪ್ಪಿನಕಾಯಿ ಜೊತೆಗೂ ಚೆನ್ನಾಗಿರುತ್ತೆ. ಇದು ಸಂಜೆಗೆ ಸ್ವಲ್ಪ ನೆಲ್ಲವರೆಕಾಯಿ ಪಲ್ಯ ಮಾಡ್ಕೊಳ್ತೀನಿ. ಅನ್ನದ ಜೊತೆಗೆ ಪಲ್ಯನ ಮಾಡ್ಕೊಳ್ತೀನಿ. ಎಣ್ಣೆ ಕಾಯ್ದಿತ್ತು, ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಒಂದು ಅರೆ ಬೆಂದ ಮೇಲೆ ಅದಕ್ಕೆ ಈಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ನೆಲ್ಲವರೆಕಾಯಿನ ಅದರೊಳಗಡೆ ಸೇರಿಸಿ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿ ಬರುತ್ತೆ, ಒಳ್ಳೆ ರುಚಿ ಬರುತ್ತೆ. ಪಕ್ಕದಲ್ಲೇ ಅಕ್ಕಿ ತೊಳೆದು ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೆ, ಅನ್ನಕ್ಕೂ ಇಟ್ಟಿದ್ದೀನಿ. ಅಕ್ಕಿ ನೆನೆಸಿ ಅನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಅವರೆಕಾಯಿ ಬೆಂದಿದೆ, ಅದಕ್ಕೆ ಈಗ ಟೊಮೆಟೊ ಸೇರಿಸ್ಕೊಳ್ತೀನಿ. ಟೊಮೆಟೊ ಜೊತೆಗೇ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ. ನಾನು ಎಲ್ಲದಕ್ಕೂ ಸಾಂಬಾರು ಪುಡಿನ ಉಪಯೋಗಿಸ್ಕೊಳ್ತೀನಿ. ಸಾಂಬಾರಿಗೆ, ಪಲ್ಯಕ್ಕೆ, ಗೊಜ್ಜಿಗೆ ಎಲ್ಲದಕ್ಕೂ ಒಂದೇ ಪುಡಿ ಮಾಡಿಟ್ಕೊಂಡಿರ್ತೀನಿ, ಅದನ್ನೇ ಉಪಯೋಗಿಸ್ಕೊಳ್ತೀನಿ.
ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಬೇಯಕ್ಕಿಟ್ರೆ ಒಂದು 5 ನಿಮಿಷ ಬೇಯಕ್ಕಿಟ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿ. ಈಗ ಅನ್ನ ಬೆಂದಿದೆ, ಅನ್ನನ ಬಸಿತೀನಿ. ಅನ್ನನ ಬಸಿದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದು ರೇಷನ್ ಅಕ್ಕಿ ನೋಡಿ ಎಷ್ಟು ಉದುರಾಗಿದೆ. ಯಾರಾದರೂ ಹೇಳ್ತಾರಾ ಇದು ರೇಷನ್ ಅಕ್ಕಿ ಅಂತ? ನಾವು ಅನ್ನ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಕ್ಕಿ. ನೋಡಿ ಈ ಕಡೆ ನೆಲವರೆಕಾಯಿ ಗೊಜ್ಜು ರೆಡಿಯಾಗಿದೆ. ಕಮೆಂಟ್ಸ್ ಮಾಡಿ.